ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಬಜ್ಜಿ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಬಾಯ್ಲ್ ಮಾಡಿಕೊಂಡು ಮಾಡಿದ್ದೀನಿ. ಈ ಥರ ಪೀಸಸ್ಸು ಕಟ್ ಮಾಡಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ನಾವು ಹಿಟ್ಟನ್ನು, ಕಡಲೆ ಹಿಟ್ಟು ಒಂದು 3/4 ಕಪ್ ತೊಗೊಂಡಿದ್ದೀನಿ. ಇದನ್ನು ಕಲಿಸ್ಕೊಂಡ್ಬಿಡೋಣ. ಇದರಲ್ಲಿ 1 ಟೀ ಸ್ಪೂನು ಅಕ್ಕಿ ಹಿಟ್ಟು, 1 ಚಿಟಿಕೆ ಜೀರಿಗೆ, 1 ಚಿಟಿಕೆ ಓಂಕಾಳ ಬೀಜಗಳು, ಅಜ್ವೈನ, ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡ್ರು, 1 ಟೀ ಸ್ಪೂನ್ ಅಚ್ಚಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಟೀ ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಬೋದು. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ, 2 ಸೇರಿ. ಒಂದು ಚಿಟಿಕೆ ಅಡುಗೆ ಸೋಡಾ. ಇದನ್ನು ಚೆನ್ನಾಗಿ ಇದರಲ್ಲಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡ್ರ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮೊದಲು ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತಾ ಇದ್ದೀನಿ. ನೋಡ್ಬೋದು ಬ್ಯಾಟರ್ ರೆಡಿ ಆಗಿದೆ. ಇದರಲ್ಲಿ ಅದು ಹಾಫ್ ಕಟ್ ಮಾಡಿದ್ದೀನಲ್ಲ ಮೊಟ್ಟೆ, ಅದನ್ನ ಡಿಪ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಆಯಿಲ್ ಬಿಸಿ ಆಗ್ತಾ ಇದೆ. ನಾವು ಮೊಟ್ಟೆನ ಕಟ್ ಮಾಡಿರೋದು ಹಾಫ್, ಅದು ಡಿಪ್ ಮಾಡಿ ಇದರಲ್ಲಿ ಹಾಕೋಣ. ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದರ ಬಜ್ಜಿ ಮಾಡಿಕೊಂಡ್ರೆ. ಅದು ಫ್ರೈ ಆಗೋವರೆಗೂ ನಾವು ಬ್ಯಾಲೆನ್ಸ್ ಇದೆಯಲ್ಲ ಈ ಬ್ಯಾಟರ್, ಅದರಲ್ಲೇ ನಾನು ಸಣ್ಣದಾಗಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಟೇಸ್ಟ್ ಬರುತ್ತೆ. ಇದ್ರ ಜೊತೆ ಇದು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮೊಟ್ಟೆ, ಅದು ಹಾಕ್ಕೊಳ್ಳೋಣ. ಇದಕ್ಕೆ ಒಂಚೂರು ಅಚ್ಚಖಾರ ಪುಡಿ, ಒಂಚೂರು ಉಪ್ಪು, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ತಿರ್ಗಿಸ್ಕೊಂಡ್ಬಿಡೋಣ. ಇದೊಂದು ಕಡೆ ಆಗಿದೆ. ಇದಾಗಿದೆ, ತೆಗಿಯೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಆಯಿಲ್ಗೆ ಹಾಕ್ಕೊಳ್ಳೋಣ. ಇದು ಪಕೋಡ ಟೈಪ್ ಬರುತ್ತೆ. ಇದು ಪಕೋಡನ ಈ ಕಡೆ ತಿರ್ಸ್ಕೊಂಡ್ಬಿಡೋಣ.
ಇದು ಲೋ ಫ್ಲೇಮಲ್ಲೇ ಮಾಡಿ. ತೆಗಿತಾ ಇದ್ದೀನಿ, ರೆಡಿ ಆಗಿದೆ. ಎಗ್ ಬೋಂಡಾ ಮತ್ತು ಎಗ್ ಪಕೋಡ ರೆಡಿ ಆಗಿದೆ. ನೀವು ಮಾಡುವಾಗ ಇದು ಡೀಪ್ ಇದರಲ್ಲಿ ಡಿಪ್ ಆಗಿರಬೇಕು. ಡೀಪ್ ಇದು ಮೊಟ್ಟೆನ ಚೆನ್ನಾಗಿ ಡಿಪ್ ಮಾಡ್ಕೊಂಡು ಮಾಡಿ. ವೀಕ್ಷಿಸಿ ಕನ್ನಡ ರೆಸಿಪೀಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.